ಈಗ ತಮ್ಮನ್ನು ಉದ್ದೇಶಿಸಿ ನನ್ನ ಮಿತ್ರ ರಿಷಬ್ ಶೆಟ್ಟಿ ಅವರು ಹಳ್ಳಿಲೇ ಇದ್ದಾರೆ. ಬೆಂಗಳೂರಲ್ಲಿ ಮನೆಯೇ ಇಲ್ಲ ಅವ್ರಿಗೆ, ಬರೀ ಅಲ್ಲೇ ಮಂಗಳೂರು ಉಡುಪಿಲೇ ಸೇರ್ಕೊಬಿಟ್ಟವ್ರೆ. ಇವತ್ತು ಅಷ್ಟು ದೂರದಿಂದ ಬಂದು ನಿಮ್ಮನ್ನೆಲ್ಲ ಸಂತೋಷ ಪಡಿಸ್ಬೇಕು ಅಂತ ಹೇಳಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರದ್ದು ನಾನು ಸಿನಿಮಾ ನೋಡಿರಲಿಲ್ಲ. ನಾನು ನನ್ನ ಮಗಳು ಒಂದಿನ ಟಿ ವಿಲಿ ಹಾಕಿದ್ರು ಒಂದೂವರೆ ಗಂಟೆ ನೋಡಿದ್ದೀನಿ. ಇನ್ನು ನೋಡಬೇಕು, ಖಂಡಿತ ನೋಡ್ತೀನಿ. ಅರ್ಧ ನೋಡಿದ್ದೀನಿ. ನಾನು ಥಿಯೇಟ್ರಿಗೆ ಹೋಗೋಕ್ಕೆ ಟೈಮ್ ಇಲ್ಲ ನನಗೆ. ಎಲ್ಲಿದೆ ಟೈಮ್ ಇಲ್ಲ. ಖಂಡಿತ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಯೋಚನೆ ಮಾಡಬೇಡಿ. ರಿಷಬ್ ಶೆಟ್ಟಿ ಅವರೇ, ನಿಮ್ಮ ಪ್ರತಿಭೆ ನೋಡಿ ಬಾಂಬೆಗೆ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದ್ದೆ. ಎಲ್ಲರೂ ಬಂದು ನಮ್ಮ ಬಾಲಿವುಡ್ನ ನಿಮ್ಮ ಸ್ಯಾಂಡಲ್ವುಡ್ ಟೇಕ್ ಓವರ್ ಮಾಡಿಬಿಟ್ಟಿದೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಅದಕ್ಕೆ ಇವರೆಲ್ಲ ಕಾರಣ. ಸೊ ರಿಷಬ್ ಶೆಟ್ಟಿ ಅವರಿಗೆ ನಿಮ್ಮ ಕನಕಪುರದ ಎಲ್ಲ ಜನತೆ ಪರವಾಗಿ, ಆಮೇಲೆ ನೆಕ್ಸ್ಟು ನಿಮ್ಮ ಕನಕಪುರದ ಉತ್ಸವ ಇದೆಯಲ್ಲ, ನನಗೆ ಬೆಂಗಳೂರಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿರೋರೆಲ್ಲ ಬೈತಾ ಇದ್ದಾರೆ ಫೋನ್ ಮಾಡಿ, ಅಣ್ಣ ನನ್ ಕರಿಲ್ಲ ನಿಮ್ಮ ಎಲ್ಲರನ್ನೂ ಕರೆದಿದ್ದೀನಿ ಕಣ್ರಿ ಅಂತ. ನೀವೇ ನೆಕ್ಸ್ಟು ಹೋಗಿ ಯಾರು ಬೆಂಗಳೂರಲ್ಲಿ ಇದಾರಲ್ಲ ಇನ್ವಿಟೇಷನ್ ಕೊಡ್ತೀನಿ, ನೀವು ಹೋಗಿ ಅವ್ರಿಗೂ ತಿಳಿಸ್ಬಿಡ್ಬೇಕು. ಬಂದು ಅವರು ಒಂದಿನ 4-5 ದಿನದಲ್ಲಿ ಒಂದಿನ ಬಂದು ಸಂತೋಷ ಪಟ್ಕೊಂಡು ಹೋಗೋಂಥ ಜವಾಬ್ದಾರಿ ನಿಮ್ಮದು. ಎಲ್ಲ ನಿಮ್ಮ ನಂಟರುಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟವ್ರೆ ಕೆಲಸಕ್ಕೆ ಪಾಪ ಬದುಕಕ್ಕೆ. ತಪ್ಪೇನಿಲ್ಲ. ಅವ್ರಿಗೆಲ್ಲ ನನ್ನ ಪರವಾಗಿ ನೀವು ಆಹ್ವಾನವನ್ನು ಕೊಡಬೇಕು. ಅವರೆಲ್ಲರ ಆಶೀರ್ವಾದದಿಂದನೇ ನಾನು ಇಷ್ಟು ದೊಡ್ಡ ಮೊತ್ತದಲ್ಲಿ ನೀವು ಗೆಲ್ಸ್ಕೊಂಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳ ಹೇಳಿ ಈಗ ರಿಷಬ್ ಶೆಟ್ಟಿ ಅವರು ಮಾತಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.